ನಮಸ್ತೆ. ನಾನು ನಿಮ್ ಕೃಷ್ಣವೇಣಿ. ಈಗ ಇವತ್ತು ನಾನು ಹೋಗ್ತಾ ಇರೋದು ನಮ್ಮ ಅತ್ತೆ ಮನೆಗೆ. ಅಂದ್ರೆ ನಮ್ಮ ಗಂಡವ್ರು ಊರಿರುತ್ತಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ. ಈಗ ಇದು ಬಂದು ನಮ್ ಮನೆ. ನಮ್ಮ ಅತ್ತೆ ಮನೆ. ಈಗ ನನ್ ಮದ್ವೆ ಆಗಿರೋದು ಇದೇ ಮನೆಯಲ್ಲಿ. ಈಗ ಇವತ್ತು ನಾನು ಊರಿಗ್ ಬಂದಿರೋದು ವಿಷಯ ಏನಂದ್ರೆ, ನಮ್ಮ ಮಾವನ್ನ ನೋಡಕ್ಕಂತ ಬಂದಿದೀವಿ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ ಅಂತ ನಮ್ಗೆ ಫೋನ್ ಮಾಡಿದ್ರು. ಈಗ ನಾವಿಲ್ಲಿ ಬಂದು ನೋಡಿದ್ರೆ ಅವರು ಚೆನ್ನಾಗಿದ್ರು. ಈಗ ಅವ್ರನ್ನ ನೋಡ್ಕೊಂಡು ನಮ್ಮ ಮಾವನ್ ನೋಡ್ಕೊಂಡು ಹಂಗೆ ಅವ್ರನ್ನ ಮಾತಾಡ್ಸಿ, ಈಗ ನಾವ್ ಬಂದಿರೋದು ನಮ್ ಹೊಲೆ ಕಡೆ. ಅಂದ್ರೆ ಇಲ್ಲೇ ನಮ್ಮ ಅತ್ತೆ ಇದ್ದಾರೆ. ಅಂದ್ರೆ ನಮ್ಮ ಅತ್ತೆ ತೀರೋಗಿದ್ರು. ಈಗ ಅವ್ರನ್ನ ನಮ್ ಹೊಲದಲ್ಲೇ ಇಟ್ಕೊಂಡಿದೀವಿ ನಾವು. ಈಗ ಅವ್ರನ್ನ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ. ಈಗ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ ನಮ್ಮ ಊರಲ್ಲಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಈಗ ಇದು ಬಂದು ನಮ್ಮೂರು ಕೆರೆ. ನಮ್ಮೂರ್ ಕಡೆ ಜಾಸ್ತಿ ಹಕ್ಕಿ ಹಾಕ್ತಾರೆ. ಈಗ ಇದೆಲ್ಲ ಹಕ್ಕಿದೆ. ಈಗ ಅದು ಇನ್ನೊಂದು 25 ದಿವಸ ಅಂದ್ರೆ 30 ಅಂದ್ರೆ 1 ತಿಂಗಳು ಒಳಗಡೆ ಕಟ್ ಮಾಡ್ತೀವಿ ಅಂತ ನಮ್ಮ ಮಾವ ಅವ್ರು ಹೇಳ್ತಾ ಇದ್ರು. ಆದ್ರೆ ನಮ್ಮ ಗದ್ದೆದಲ್ಲಿ ನಾವು ಏನು ಹಾಕ್ಲಿಲ್ಲ. ಯಾಕಂದ್ರೆ ನಮ್ಮ ಮಾವನ್ಗೆ ಹುಷಾರಿಲ್ಲ ಅಂತ ಹೇಳಿದಿನಲ್ಲ. ಈಗ ಇದೆಲ್ಲ ನಮ್ ರಿಲೇಷನ್ಸ್‌ದು. ಅದು ನನ್ ಚಿಕ್ಕ ಮಾಮ ಅವ್ರು ಇರ್ತಾರಲ್ಲ ಅವ್ರದ್ದು. ಇದು ನಮ್ ಗದ್ದೆ. ಈಗ ಇದ್ರಲ್ಲಿ ಏನು ಇಲ್ಲ, ಖಾಲಿ ಖಾಲಿ ಇದೆ. ಮ ನಮ್ಮ ಮಾವ ಏನಾದ್ರು ಚೆನ್ನಾಗಿದ್ರೆ ಮಾತ್ರ ಅವ್ರು ಜಾಸ್ತಿ ಹತ್ತಿ ಹಾಕ್ತಾರೆ. ಈಗ ಇದೆಲ್ಲ ಹತ್ತಿ ಹಾಕಿರೋದೆ. ಮುಂಚೆ ಹಾಕಿರೋದು ಇನ್ನೂ ತೆಗ್ದಿಲ್ಲ. ಈಗ ಇದು ಬಂದು ನಮ್ ಚಿಕ್ಕ ಮಾವಂದು. ಈಗ ಅವರು ಎಲ್ಲ ಹಕ್ಕಿ ಹಾಕಿದ್ದಾರೆ ಈ ಸತಿ. ಹಕ್ಕಿ ಗದ್ದೆ ಎಲ್ಲ ನೋಡ್ಕೊಂಡು ಹಂಗೆ ನಮ್ಮ ಅತ್ತನ್ಗೆ ಒಂದು ನಮಸ್ಕಾರ ಮಾಡ್ಕೊಂಡು ಈಗ ಮನೆಗ್ ಬಂದಿದೀವಿ. ಈಗ ಮನೆಯಿಂದ ನಮ್ಮ ಮಾವನ್ನ ಮಾತಾಡ್ಸ್ಕೊಂಡು ಈಗ ಅವ್ರ ಆರೋಗ್ಯ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಈಗ ನಾವು ನೈಟ್ ಅಲ್ಲೇ ಇದ್ದೀವಿ. ಈಗ ಇದು ಬೆಳಿಗ್ಗೆ ಬರ್ತಾ ಇರೋದು ನನ್ ತವ್ರ ಮನೆಗೆ. ಯಾಕಂದ್ರೆ ನೈಟ್ ತುಂಬಾ ಆಗೋಯ್ತು. ಈಗ ಅದರಿಂದ ಅಲ್ಲೇ ಒಂದ್ ದಿವಸ ಇರೋಣ ಅಂತ ಇದ್ಬಿಟ್ಟು ಈಗ ಬೆಳಿಗ್ಗೆ ಎದ್ದು ಬರ್ತಾ ಇದೀವಿ. ಯಾಕಂದ್ರೆ ನೆಕ್ಸ್ಟ್ ಡೇ ನಾವು ಬ್ಯಾಂಗ್ಳೂರ್ ಬರ್ಬೇಕು. ಬ್ಯಾಂಗ್ಳೂರಲ್ಲಿ ಮಕ್ಳನ್ನ ಬಿಟ್ಟು ನಾವು ಇಲ್ಲಿಗ್ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಮಾವನ್ ಫೋನ್ ಮಾಡಿ ನನ್ಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ, ಒಂದ್ಸತಿ ನೋಡ್ಕೊಂಡು ಹೋಗು ಮಗ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ರು. ಈಗ ಅದಕ್ಕೆ ನಾವು ಊರಿಗೆ ಬಂದಿರೋದು. ಈಗ ಇದೆಲ್ಲ ನಮ್ಮೂರು. ಓಕೆ ಫ್ರೆಂಡ್ಸ್, ಇದು ನನ್ನ ಮಿನಿ ವ್ಲಾಗ್. ಬಾಯ್.